ಕೊಟ್ಟಿವರು ಇಷ್ಟೆಲ್ಲ ಫೇಮಸ್ ಆಗಕ್ಕೆ ಕಾರಣನೇ ನಮ್ಮ ಬಾಸು. ಹೇಳ್ತೀನಿ ಅಂದ್ಬಿಟ್ಟು ಸೂಪರ್ ಬಿಡಿ ಪಕ್ಕ ಸುದೀಪ್ ಅಭಿಮಾನಿ ಅಷ್ಟೇ ಹೇಳೋದು. ನಾವು ಅಷ್ಟೇ ದರ್ಶನ್ ಅವ್ರ ಅಭಿಮಾನಿ. ಬಟ್ ಗೈಸ್, ನಮ್ಮವ್ರು 6 ಜನ ಕಳ್ದೋಗ್ಬಿಟ್ಟಿದ್ದಾರೆ. ಕೊಟ್ಟಿಯೂರಿಗೆ ಬಂದಾಗ ಎಲ್ಲಿ ಕಳ್ದವ್ರೆ ಅಂತಾನೆ ಗೊತ್ತಾಯ್ತಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂತು ಫಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತೇನಪ್ಪ ಅಂತ ಅಂದ್ರೆ ಎಲ್ಲ ಕೊಟ್ಟಿಯೂರಿಗೆ ಹೋಗ್ತಾ ಇದೀವಿ. ಸೊ ಯಾರ್ಯಾರು ಹೋಗ್ತಾ ಇದೀವಿ ಅಂತ ಎಲ್ಲಾರನ್ನೂ ತೋರಿಸ್ಕೊಡ್ತೀನಿ ನೋಡಿ. ಮದುವೆಯೋದವಳ ಹಿಂದೆ ಬಿದ್ದ ಮಂಜುನಾಥ. ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಪ್ರದೀಪ್ ಅವರು ಇವರೇ ನಮ್ಗೆಲ್ಲ ನಮ್ಮ ಹತ್ರ ಕಾಸು ಇಸ್ಕೊಳ್ದೇನೆ ಪೂರ್ತಿ ಅವರೇ ಇವತ್ತೆಲ್ಲ ನಮ್ಮನ್ನ ಸ್ಪಾನ್ಸರ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದು ಬಂದ್ಮೇಲೆಲ್ಲ ಅವರೇ ಕೊಡ್ತಾರೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಗೈಸ್, ನಾವು ಇವಾಗ ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲೆಲ್ಲ ಪಾರ್ಸಲ್ ಮಾಡಿಸ್ತವ್ರೆ. ಇದು ನಾವು ಸ್ಪಾನ್ಸರ್ ಮಾಡ್ತಿರೋದು ಸಂತೋಣನೇ. ಇರಿ, ಇವಾಗ ಟಿಟಿಲ್ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀವಿ. ಇಲ್ಲಿ ಇನ್ನ ಇಷ್ಟು ಜನ ಇಲ್ಲೇ ಇದ್ದಾರೆ. ನಾವು ವರ್ಧಣ್ಣಂಗೆ ಹುಷಾರಿಲ್ಲ ಅಂತ ಬಂದವ್ರೆ. ನಮಸ್ಕಾರ. ನೆಕ್ಸ್ಟ್ ಇನ್ನೇನೇ ಇದ್ರು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಸೊ ಗಾಯ್ಸ್, ಇವಾಗ ಎಲ್ಲ ಟಿ ಟಿ ಎಲ್ಲ ಹತ್ತುತ್ತಾ ಇದೀವಿ. ಎಲ್ಲಾರು ಮಲ್ಕೊಳ್ಳೋ ಸಿಚುಯೇಷನ್ ಅಲ್ಲಿ ಇದ್ದಾರೆ. ಬರುತ್ತೆ. ಸೊ ಅಣ್ಣ ಕಾಯ್ತವನೆ ಯಾವಾಗ ಮೊಬೈಲ್ ಕೊಡ್ತಾರೆ ಕಂಟಿನ್ಯೂ ಮಾಡೋಣ ಅಂತ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೋಡೋಣ ಬ್ಲಾಗ್ ಅಲ್ಲಿ ಯಾವ್ಯಾವ ತರ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಅಂತ ಕೊಟ್ಟಿಲ್ಲ ಅಂತ ಅಂದ್ರೆ ಅಷ್ಟೇ ಅವನು ಅದಕ್ಕೆ ಲಾಯಕ್ಕಿಲ್ಲ ಅಂತ ಕೊಟ್ಟಿರ್ತೀನಿ. ನೋಡಿ ಗೈಸ್, ನಾನು ಕಂಟಿನ್ಯೂ ಮಾಡ್ತೀನಿ ಈಗ. ಮಂಜಣ್ಣ ಬಟ್ಟೆ ಬೀಸ್ತಾ ಇದ್ದಾರೆ. ಫುಲ್ ರೆಡಿ ಗೈಸ್. ಇವಾಗ ಎಲ್ಲರೂ ಪ್ಲೇಸ್ ಚೇಂಜ್ ಮಾಡ್ಕೊಂಡು ಫುಲ್ ಎಲ್ಲ ಒಳ್ಳೆಕ್ ರೆಡಿ ಆಗಿದ್ದೀವಿ. ನಾನು ಒಂದು ಲಾಸ್ಟ್ ಸೀಟ್ ಹಿಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ತೀವಿ ಈಗ. ಸೊ ಗೈಸ್, ಏನು ಗೊತ್ತಾ, ಇವಾಗ ನಮ್ಮ ಜೊತೆ ಬಂದವರಲ್ಲಿ ಒಬ್ರು ವರ್ಧಾಣ ಅಂತ ಅನ್ನೋರು ಒಬ್ರಿಗೆ ಹುಷಾರಿಲ್ಲ. ಸೊ ಹಂಗಾಗಿ ಇವಾಗ ಇಲ್ಲಿ ಬಸ್ ಹತ್ತಕ್ಕೆ ಅಂತ ಅಂದ್ಬಿಟ್ಟು ತಿಳಿಸಿದ್ದೀವಿ. ನಾವಿವಾಗ ಹೋಗ್ತಾ ಇದ್ದೀವಿ. ನೋಡಿ ಹೇಳ್ತೀನಿ, ತೋರಿಸ್ತೀನಿ. ನಾಳೆ ಹೋದ್ರು ಬಸ್ಸತ್ತಕ್ಕೆ ಏನಣ್ಣ ಬಸ್ಸತ್ತಕ್ಕೆ ಹೋದ್ರು 3 ದಿನದಿಂದ ನಾನು ಬರ್ತೀನಿ ಬರಲ್ಲ ಅಂತ ಅದೇನೋ ಡ್ರಾಮಾ ಆಡ್ತಾ ಇದ್ದ. ಏನೋ ಗೊತ್ತಿಲ್ಲ. ಬಟ್ ಆದ್ರೆ ಅವ್ರು ಬರ್ತೀನಿ ಬರಲ್ಲ ಅಂತ ಅಂತಾರಲ್ಲ, ಅದೇನೋ ಅಡೆತಡೆ ಅಂತ ಅಂತಾರಲ್ಲ, ಹುಷಾರಿಲ್ಲ ಹೋದ ಅಷ್ಟೇ. ಅಷ್ಟೇ. 2 ಮಾಸದಿಂದ ಆಯ್ತು. ಆದ್ರೂ ನೀವು ಹಿಂಸೆ ಮಾಡಿದ್ದೀರಾ ಅಂತ ಗೊತ್ತಾಯ್ತು ತುಂಬಾ. ವರ್ಧಣ್ಣ ಇಲ್ಲ ಕಣ, ಅವನ್ನ ಆಲ್ರೆಡಿ ನಾನು ಬಿಟ್ಬಿಟ್ಟಿದ್ದೆ. ಅವತ್ತು 1 ದಿನ 5 ಜನ ಕಾರ್ಲೋಣ ಅಂತ ಸ್ಟಾಪ್ ಮಾಡಿದ್ದೆ. ನೆಕ್ಸ್ಟ್ ಡೇ ಫೋನ್ ಮಾಡ್ದ, ನಮ್ಮ ಅಕ್ಕ ಬರಲ್ಲ, ನಂದು ಪ್ಲಾನ್ ಇದೆ ಅಂತ. ಅವಾಗ ಟಕ್ಕಂತ ಲಕ್ಷತ್ ಕೇಳಿದೆ, ಮಗ ಇವನೊಬ್ಬ ಬರ್ತಾನೆ, ಇನ್ನು 3-4 ಜನ ಸೇರಿಸ್ಕೊಳ್ಳೋಣ ಅಂತ. ಆಯ್ತು ಅಂತ ಒಪ್ಕೊಂಡ. ನೆನ್ನೆಲ್ಲೂ ರಾತ್ರಿ ಮೆಸೇಜ್ ಆಗ್ತದೆ, ನಾಳೆ ಹೇಳ್ತೀನಿ ಮಗ ಬರ್ತೀನಿ ಅಂತ. ಇವತ್ತು ಆಫೀಸಿಂದ ಬರ್ಬೇಕಾದ್ರೆ ನಂಗೆ ಹುಷಾರಿಲ್ಲ ಅಂತ. ಸೊ ಗೈಸ್, ಇದ್ರಲ್ಲಿ ನೀವೊಬ್ರು ಒಂದು ಅರ್ಥ ಮಾಡ್ಕೊಳ್ರಿ. ಏನ್ ಗೊತ್ತಾ, ಒಬ್ರು ಬರಲ್ಲ ಅಂತ ಅಂತವ್ರೆ ಅಂತ ಅಂದ್ರೆ ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಬಿಟ್ರಿ, ಇದು ಮಾಡಕ್ ಹೋಗ್ಬಿಟ್ರಿ, ಅವಾಗ ಈ ತರ ಎಲ್ಲ ಆಗುತ್ತೆ. ಕೊನೆಗೆ ಅವ್ನು ಬರ್ದಂಗೆ ಆಯ್ತು ನೋಡೋದು. ಅವನಿಗೆ ಹುಷಾರಿಲ್ಲ, ನಿಜ ಹುಷಾರಿಲ್ಲ. ಬಟ್ ಮೈಯೆಲ್ಲ ಸುಡ್ತಿದೆ. ಅವ್ನು ಕಂಫರ್ಟಬಲ್ ಆಗ್ತಿಲ್ಲ, ನಿದ್ದೆ ಮಾಡಕ್ ಆಗಲ್ಲ, ಸಿಗ್ಲಿಲ್ಲ ಅವನು. ಅವ್ನಿಗೆ ಎಲ್ಲಿ ಕಂಫರ್ಟಬಲ್ ನಮ್ಗೆ ಗೊತ್ತು. ಮನೇಲಿ ಮಲ್ಕೊಂಡ್ರೆ ಯಾರಿಗೇ ಆದ್ರೂ ಅಷ್ಟೇ ಅಲ್ವಾ, ಮನೆಗೆ ಹೋಗಿ ಮಲ್ಕೊಂಡ್ರೆ ಕಂಫರ್ಟಬಲು, ನೀಟಾಗಿ ನಿದ್ದೆ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಆಗಿ ಹಿಂಸೆ ಮಾಡ್ಬಿಡ್ರಿ. ನೀನು ಹೋಗ್ಬೇಕಾರೆ ಅವ್ನ ಜೊತೆ ಹೋಗಿದ್ರು ಹೋಗು. ಫೈನಲಿ ಏನ್ ಗೊತ್ತಾ, ನಮ್ ಡಿ ಬಾಸ್ ಅವ್ರ ಅಭಿಮಾನಿ ಒಬ್ರು ಇಲ್ಲಿ ಇದಾರೆ, ಅವ್ರ ಹತ್ರ ಕೇಳೋಣ ಬನ್ನಿ. ಸರಿ ಆಯ್ತು, ನೀವು ಹೇಳಿ, ಏನಾದ್ರು ಹೇಳಿ ನಮ್ಮ ಬಾಸ್ ಬಗ್ಗೆ. ಸೂಪರ್ ಬಿಡಿ, ಸೂಪರ್ ಅಂತ ಹೇಳ್ರಿ ಅಣ್ಣ. ಆಯ್ತು, ನನ್ನ ಸ್ಟೋರಿಗೆ ಹೇಳ್ರಿ. ಆಯ್ತು, ತಮ್ಮನೇನಲ್ಲಿ ಹಿಂದೆ ಆಗ್ತೀನಿ ಹೇಳ್ರಿ. ಬಾಸ್ ಬಗ್ಗೆ ಹೇಳ್ತೀನಿ ಅಂದ್ಬಿಟ್ಟು ಸೂಪರ್ ಬಿಡಿ. ಪಕ್ಕ ಸುದೀಪ್ ಅಭಿಮಾನಿ ಅಷ್ಟೇ ಹೇಳೋದು. ನಾವು ಅಷ್ಟೇ ದರ್ಶನ್ ಅವ್ರ ಅಭಿಮಾನಿ. ಬಟ್ ಅದೇ ಸುದೀಪ್ ಅವ್ರನ್ನ ಇಷ್ಟಪಡ್ತೀವಿ, ದರ್ಶನ್ ಅವ್ರನ್ನ ಇಷ್ಟಪಡ್ತೀವಿ. ದ್ವೇಷ ಮಾಡಲ್ಲ. ಕನ್ನಡದಲ್ಲಿ ಎಲ್ಲರೂ ಸಿನಿಮಾಗಳು ನೋಡ್ತೀವಿ, ಇಷ್ಟಪಡ್ತೀವಿ, ಚಪ್ಪಾಳೆ ಹೊಡಿತೀವಿ, ವಿಸಲ್ ಹೊಡಿತೀವಿ ಅಷ್ಟೇ. ಎಲ್ಲರಿಗೂ ಹೇಳೋದು ಒಂದೇ, ಯಜಮಾನ್ರನ್ನ ಬೇಗ ಈಚೆ ಕಟ್ಸ್ರಿ ಅಷ್ಟೇ. ನಾವೇನ್ ಹೇಳ್ತೀವಿ ಅಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಇರಿ ಹೇಳಿ. ನೀವ್ ಹೇಳಿ ಏನಾದ್ರು ಹೇಳಿ. ನಮ್ಮ ಬಾಸ್ ಬಗ್ಗೆ ಏನಾದ್ರು ಹೇಳಿ. ನಮ್ಮ ಬಾಸು ದರ್ಶನ್ ಸರ್ ಚಾಲೆಂಜ್ ಸ್ಟಾರ್, ಅವ್ರ ಆಚೆ ಬರಬೇಕು. ಬಂದ್ಮೇಲೆ ಒಂದು ಎಂಜಾಯ್ಮೆಂಟ್. ಆರ್ ಆರ್ ನಗರದಲ್ಲಿ ಒಳ್ಳೆ ದೊಡ್ಡ
ಸೆಲೆಬ್ರೇಷನ್ ಯಾವ ತರ ಮಾಡ್ತೀವೋ ಆ ತರ ಮಾಡಬೇಕು. ಗೈಸ್ ಏನ್ ಗೊತ್ತಾ, ಅಲ್ಲಿ ನೋಡಿ ಅಲ್ಲಿ ಎಷ್ಟು ಸೀಟ್ ಇದೆ, ಇನ್ನ ಎಷ್ಟು ಜನ ಇದಾರೆ ಗೊತ್ತಲ್ಲ, ಬರೋರು ಬನ್ನಿ ಮೈಸೂರು ಹತ್ರ. ಸೀಟ್ ಖಾಲಿಗಳಿದೆ. ಬಟ್ ಆದ್ರೆ ಇವ್ರು ಮಾತ್ರ ಇಲ್ಲಿ ಕೂತಿದ್ದಾರೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಅವರೇ ಓನರ್ ಆಗಿ ಅಲ್ಲಿ ಕೂತಿದ್ದಾರೆ. ಮ್ಯಾನೇಜರ್ ಇವ್ರ ಫ್ರೆಂಡ್ ಬೇರೆ ಹೋಗ್ಬಿಟ್ರು ಪಾಪ, ಅವ್ರಿಗೂ ಒಂದು ಗಿಲ್ಟ್ ಫೀಲ್ ಕಾಡ್ತಿದೆ. ಆಕ್ಚುಲಿ ಅವ್ರು ಬಂದಿದ್ದೆ ಅವನು ಇವ್ರಿಗೋಸ್ಕರ, ಇಲ್ಲಾಂದ್ರೆ ಅಲ್ಲೇ ಡ್ರಾಪ್ ಮಾಡ್ತಾ ಇದ್ದ. ಅವ್ರು ಬಂದ್ಬಿಟ್ರಲ್ಲ, ಸ್ವಲ್ಪ ಬರೋಣ ಅಂತ ಹೆಂಗೋ ಪ್ರಯತ್ನ ಬಿದ್ದು ಮೈಸೂರು ತನಕ ಬಂದ, ಆಗಿಲ್ಲ ಅಂತ. ಸೊ ಪಾಪ ಇವ್ರೊಬ್ರೇ ಒಬ್ರು ಗಿಲ್ಟ್ ಫೀಲ್ ಕಾಡ್ತಾ ಇದ್ದಾರೆ. ಸೊ ನೋಡೋಣ, ಇಲ್ಲಿ ಬ್ಲಾಗ್ನ ಇದು ಮಾಡ್ತೀನಿ ಸ್ಟಾಪ್ನ, ನಾವು ಡೈರೆಕ್ಟ್ ಹೋಗಿ ಕೊಟ್ಟಿಯೂರಲ್ಲಿ ಇದು ಮಾಡ್ತೀವಿ ಸ್ಟಾರ್ಟು. ನೋಡೋಣ ಅಲ್ಲಿ ಹೆಂಗಿರುತ್ತೆ ಅಂತ. ಮತ್ತು ಕೊಟ್ಟಿಯೂರಲ್ಲಿ ಎಷ್ಟು ಕ್ರೌಡ್ ಇರ್ತಾರೆ ಏನು ಅಂತ ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತಾ ಇರೋದು ಬಂದು. ಬ್ರೋ ನಿಮ್ಮ ಹೆಸರು ತರುಣ್ ಅಂತ ಅಂದ್ಬಿಟ್ಟು ಅವರು ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಂಪಲ್ ಬಾಯ್ ಅವ್ರದ್ದಲ್ಲ ಅದು, ಇಲ್ಲ ನಮ್ಗೆ ಗೊತ್ತಿರೋರೆ ಬ್ಲ್ಯಾಕಿ ಅಂತ ಅಂದ್ಬಿಟ್ಟು ಅವ್ರದ್ದೇ ಐಡಿಯಾ, ಅದು ಫಾಲೋ ಮಾಡಿ. ಅವ್ರದ್ದು ಅಲ್ವಾ ನೋಡಿ, ಅವ್ರ ಹುಡುಗಿ ಹೆಸರು ಎಷ್ಟು ಸ್ವೀಟ್ ಆಗಿ ಎಲ್ಲ ಟಿಟಿಲೂ ಹಾಕ್ಸ್ಬಿಟ್ಟಿದ್ದಾರೆ, ಸೌಮ್ಯ ಅಂತ ಅಂದ್ಬಿಟ್ಟು ಅಂತ. ಬಸ್ಸಲ್ಲೇ ಆಗ್ಲಿ ಟಿಟಿಲೇ ಆಗ್ಲಿ ಎಲ್ಲ ಅದೇ ವೈಫ್ ಇವಾಗ. ಬಟ್ ಆದ್ರೆ ಹುಡುಗಿನೇ ತಾನೆ ಅವ್ರಿಗೆ ಲೆಕ್ಕಾಚಾರದಲ್ಲಿ ಇನ್ನ ಆಲ್ರೆಡಿ ಮದ್ವೆ ಆಯ್ತಲ್ಲ. ಇಷ್ಟೊಂದು ಫೋನಲ್ಲಿ ಮಾತಾಡ್ತಿರೋದ್ರಿ. ಇವರಲ್ಲ ಡ್ರೈವರು ಟಿಟಿ ನಮ್ಮ ಇವರು. ಅವ್ರ ವೈಫಾ? ಕ್ಲಾರಿಟಿ ತಿಳ್ಕೊ ಮಾತಾಡ್ಬೇಕು ಮಂಜಣ್ಣ. ಕುತ್ಕೊಳ್ಳೋ ಕ್ಲಾರಿಟಿ ತಿಳ್ಕೊ ಮಾತಾಡ್ಬೇಕು ಮಂಜಣ್ಣ. ಅಣ್ಣ ಎಷ್ಟೊತ್ತೊಳಗಡೆ ನಾವು ದರ್ಶನ ಆಗ್ಬೋದು ಕೊಟ್ಟಿಯೂರಲ್ಲಿ ನಾಳೆ? ನೀರೊಳಗಡೆ ಹೋದ್ರೆ 1.5 ಗಂಟೆ, ನಡ್ಕೊಂಡು ಹೋದ್ರೆ 5 ಅವರ್. 5 ಅವರ್ ಅಂತ ಇದ್ದಾರೆ. ನೋಡೋಣ ನಾಳೆ ಎಷ್ಟೊತ್ತೊಳಗಡೆ ನಾವು ದರ್ಶನ ಆಗ್ತೀವಿ ಅಂತ ಅಂದ್ಬಿಟ್ಟು ಅಂತ. ನಾಳೆ ಅಲ್ಲಿ ಹೋಗಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ಪಂಚೆ ಹಾಕೊಂಡು ಮಸ್ತಾಗಿ ಎಲ್ಲ ಮಾಡ್ತೀವಿ. ಹೇಳಿ ಬ್ರಾ. ಅವರು ಸೇಫಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಸೇಫಾಗಿ ಕೂತ್ಕೊಳ್ಳಿ. ಬೆಂಕಿ ಮಂಜಣ್ಣಂಗೆ ಜೈ. ಮಂಜಣ್ಣಂಗೆ ಜೈ. ಗುರುಸ್ವಾಮಿ ಪ್ರದೀಪ್ಗೆ ಜೈ. ಮಂಜಣ್ಣಂಗೆ ಅಲ್ಲ ಜೈ. ಪಾಪ ಇವರೊಬ್ಬರೇ ಸೈಲೆಂಟ್ ಆಗಿ ಕೂತವ್ರು, ಏನು ಮಾತಾಡ್ತಾ ಇಲ್ಲ. ಹಾಯ್ ಮಾಡ್ರಿ. ಪಾಪ ಆವಣ್ಣ ಮಾತ್ರ ಮಾತೇ ಆಡ್ತಾ ಇಲ್ಲ, ಅವ್ರ ಪಾಡ್ಗೆ ಅವ್ರು ಸೈಲೆಂಟ್ ಆಗಿ ಕೂತಿದ್ದಾರೆ. ಇನ್ನೊಬ್ಬ ಪಾಪ ಹುಡುಗ ಬಂದು ಹಿಂದ್ಗಡೆ ಲಾಸ್ಟ್ ಸೀಟ್ ಅಲ್ಲಿ ಹರ್ಷ ಅಂತ ಅಂದ್ರು, ಫುಲ್ಲು ಫ್ಲಾಟ್ ಆಗಿದ್ದಾನೆ. ಇವನ್ ಮಾತ್ರ ಫುಲ್ ಆಕ್ಟಿವ್ ಅಲ್ಲಿ ಇದ್ದಾನೆ. ಇವನು ಬ್ಲಾಗ್ ನನ್ನ ಹತ್ರ ಏನಂತ ಅಂದ ಗೊತ್ತಾ, ಬ್ಲಾಗ್ ಮಾಡಿ ಬ್ರೋ ನಾನೆಲ್ಲ ನೋಡ್ಕೋತೀನಿ ಅಣ್ಣ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫೋನ್ ಅವ್ನ ಕೈ ಕೊಟ್ರೆ ಒಂಚೂರು ಅವನು ಬ್ಲಾಗ್ ಅಲ್ಲಿ ಏನು ಕ್ಲಾರಿಟಿನೇ ಕೊಡ್ತಾ ಇಲ್ಲ, ಯಾರು ಹೆಂಗ್ ಹೋದ್ರು, ಯಾರೇನ್ ಮಾಡ್ತಾವ್ರೆ ಅಂತ ಅನ್ಬಿಟ್ಟು ಅಂತ. ಹಂಗಾಗಿ ಕೆಳಗಡೆ ಇಳಿದ್ರೆ ಆಯ್ತಾ, ಕೆಳಗಡೆ ಇಳಿದ್ಮೇಲೆ ನಾನು ಬ್ಲಾಗ್ ಮಾಡ್ಲಾ ಅಂದ್ರೆ ನಾನು ಮಾಡ್ತೀನಿ. ನೀನು ಬ್ಲಾಗ್ ಮಾಡ್ಲಾ ಅಂದಿಲ್ಲ, ನಾನು ಫೋನ್ ಎಲ್ಲಿ ಅಂತ ಕೇಳಿದೆ ಗೈಸ್. ಅವನು ಇಟ್ಟಿದ್ದೀನಿ ಅಂದೆ, ಇಟ್ಟಿದ್ದೀನಿ ಅಂತ ನಾನು ಸುಮ್ಮನೆ ಏನ್ ಹಾಕೋಲಿ ಗೈಸ್ ಬ್ರೇಕ್ ಕೊಟ್ಟವ್ರೆ. ಇವಾಗ ಕಾಫಿ ಟೀ ಏನಾರು ಕುಡಿಯೋಂಗಿದ್ರೆ ಕುಡಿಯೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಇದು ನಿಮ್ಮ ಬಾಸ್ ಅಂತೂ ಅವರು ಹೆಣ್ಮನ್ಗೋರೆ ಅಂತ ತೋರಿಸ್ತೀನಿ. ಇಲ್ಲಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಫುಲ್ ಬಾಸ್ ಫುಲ್ ಸ್ಲಿಪ್ ಹೋದವ್ರೆ. ಇವರು ನಮ್ಮ ಮಂಜಣ್ಣ. ಬನ್ನಿ ಹೋಗೋಣ. ಈಗ ಫೈನಲಿ ರೀಚ್ ಆಗಿದ್ದೀವಿ ಕೊಟ್ಟಿಯೂರಿಗೆ. ಇವಾಗ ಸೊ ಗಾಯ್ಸ್ ಫೈನಲಿ ಇಲ್ಲಿ ಕೊಟ್ಟಿಯೂರಿಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಎಲ್ಲ ಸ್ಥಾನಕ್ಕೆ ಹೋಗೋಣ ಅಂತ. ಯಾವ ಪರಿಸ್ಥಿತಿಲಿ ಹೋಗ್ತಾ ಇದೀವಿ ಅಂತ ಅಂದ್ರೆ, ಎಲ್ಲಾರು ಹುಟ್ಟನ ನೀವು ನೋಡ್ರೆ ನೀವೇ ನಗಿತೀರಾ. ಬಾತ್ರೂಮಿಗೆ ಇಲ್ಲೇ ಹೋಗ್ಬೋದು, ಇಲ್ಲೇ ನೀರು ಚೆನ್ನಾಗಿ ಬರ್ತದೆ. ಬಾತ್ರೂಮ್ ಮತ್ತೆ ನೋಡಿ ಮಂಜಣ್ಣ ಅಂತೂ ಬರೀ ಟವಲ್ ಕಟ್ಕೊಂಡೇ ಬರ್ತಾರೆ, ಹಂಗೆ ಬರ್ತಾರೆ. ಎಲ್ಲಿಗೆ ಗೈಸ್ ಇವರೆಲ್ಲ ಸಾಲ ಎಲ್ಲಿ ಮಾಡೋದು ಅಂತ ಚಿಂತೆ ಇದ್ರೆ, ಈ ಅಂಕಲ್ಗೊಬ್ರಿಗೆ ಬಾತ್ರೂಮ್ ಚಿಂತೆ. ಗಾಡಿಲಿ ಮಲ್ಕೊಬಿಟ್ಟವ್ರಲ್ಲ, ಗಾಡಿ ಕುಲ್ಕಿ ಹೊಟ್ಟೆನೆಲ್ಲ ಫುಲ್ ಜೀರನ ಮಿಕ್ಸಿ ಆಗಿದೆ. ಅದಕ್ಕೆ ಇವಾಗ ಕರೀಸ್ಬೇಕು ಎಕ್ಸ್ಪ್ರೆಷನ್ ನೋಡಿ ಅವ್ರದ್ದು. ಮೊಬೈಲ್ ಬೀಳಿಸ್ತಾ ಇದ್ದಲ್ಲಪ್ಪ ಅಣ್ಣ. ಗೈಸ್
ನಮ್ಮವ್ರು 6 ಜನ ಕಳ್ದೋಗ್ಬಿಟ್ಟಿದ್ದಾರೆ ಕೊಟ್ಟಿಯೂರಿಗೆ ಬಂದಾಗ. ಎಲ್ಲಿ ಕಳ್ದೋಗ್ರೆ ಅಂತಾನೆ ಗೊತ್ತಾಯ್ತಲ್ಲ. ಎಲ್ಲಿ ಕಳ್ದೋಗ್ರೆ? ವಾಶ್ರೂಮಲ್ಲಿ ಕಳ್ದೆ ಹೋಗ್ಬಿಟ್ಟವ್ರೆ. ಇದಕ್ಕೆ ಹೋಗ್ಬೇಕು ಅಂತ ಹೋದ್ರು, ನಾವ್ ಈ ಕಡೆ ಬಂದ್ವಿ, ನಾವು ರೈಟಿಗೆ ಬಂದ್ವಿ, ಅವ್ರು ಲೆಫ್ಟಿಗೆ ಹೋದ್ರು ಅಷ್ಟೇ. ಅಣ್ಣ ಇನ್ನ ಸಾಲನೆ ಮಾಡಿಲ್ಲ, ಪಂಚ ಕಟ್ಕೊಬಿಟ್ಟವ್ರ ಅಲ್ಲೇ. ಅಲ್ಲಿ ನೋಡ್ರಿ ಕ್ರೌಡ್ ನೋಡಿ ಕ್ರೌಡು. ಇಲ್ಲಿ ನೋಡಿ, ಇಲ್ಲಿ ತೋರ್ಸೋಣ. ಗಾಯ್ಸ್ ನಾವು ಹೇಳ್ಬೇಕಂತ ಅಂದರೆ ಇವರು ಬ್ಯಾಕ್ ಗೇಟಲ್ಲಿ ನಮ್ಮನ್ನ ಕರ್ಕೊಬಂದಿದ್ದಾರೆ. ನಾವು ಹೋದ ಸಲ ಹೋದಾಗ ಫ್ರಂಟ್ ಗೇಟು ಅಷ್ಟು ಕ್ರೌಡ್ ಅಂತ ಅಂದ್ರೂ ನಮಗೆ ದೇವ್ರು ಇಲ್ಲಿಂದಾನೇ ಕಾಣಿಸ್ತಿತ್ತು, ಆ ಥರ ಇತ್ತು ನೋಡಿ. ಎಲ್ಲಿಗೋ ಕರ್ಕೊಬಂದವ್ರೆ. ಸೆಕೆಂಡ್ ಗೇಟ್ ಅಂತೆ ನೋಡಿ, ಅಲ್ಲಿ ಹಾಕವ್ರೆ ಅಲ್ಲಿ. ಇವ್ರ ಜೊತೆ ನಮ್ಕೊ ಬಂದರೆ ಗಾಯ್ಸ್ ಅಡ್ರೆಸ್ ಗೊತ್ತಿಲ್ಲ. ಇವ್ರು ನಮ್ಮ ಸ್ವಾಮಿಗಳಿಗೆ ಬರೀ ಇವ್ರಿಗೇನಂತಂದರೆ ಶಬರಿಮಲೆದು ಮಾತ್ರ ಅಡ್ರೆಸ್ ಗೊತ್ತು. ಇಲ್ಲಿ ಇದೆಲ್ಲ ತಿಳ್ಕೊ ಬರ್ಬೇಕಂತ ಗೊತ್ತಿಲ್ಲ. ನಾನು ಮಲಗಿದೆ ಕರ್ಕೊಂಡ್ಬಿಟ್ಟು ಅವರೆಲ್ಲ ಇಳಿಸಿ. ಗಾಯ್ಸ್ ಫೈನಲಿ ಇಲ್ಲಿ ನಾವು ಸ್ನಾನ ಮಾಡಕ್ಕೆ ಬಂದಿದ್ದೀವಿ. ಎಲ್ಲರೂ ಇವ್ರು ಬಟ್ಟೆ ಹಿಡ್ಕೊಂಡು ನಿಂತಿದ್ದಾರೆ. ನಾವು ಇವಾಗ ಇಲ್ಲಿ ಸ್ನಾನ ಮಾಡಿಕೊಂಡು ಹೋಗೋಣ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ. ಇವ್ರದ್ದು ಹಾಗೆ ಹೋಯ್ತು ಸ್ನಾನ ಅಣ್ಣಂದು. ಗಾಯ್ಸ್ ಫೈನಲಿ ನಾವು ಎಲ್ಲ ಪಂಚೆ ಹಾಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಹೆಂಗ್ ಕಾಣಿಸ್ತಾ ಇದ್ದಾರೆ ಅಂತ. ಹಾಯ್, ಸ್ನಾನ ಮಾಡಿದೀವಿ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಹೆಂಗಾಗಿದೀವಿ. ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಮಾಡ್ತೀವಿ. ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅಪ್ಡೇಟ್ ಕೊಡ್ತೀವಿ. ಖಾಲಿ ಇದೆ, ತಣ್ಣಗೆ ಬನ್ನಿ, ವಿಶಾಲವಾಗಿರಿ. ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ಕ್ರೌಡು. ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ. ಗೈಸ್ ಏನು ಗೊತ್ತಾ, ಎಲ್ಲ ದರ್ಶನ ಮುಗಿಸ್ಕೊಂಡು ನಾವಂತೂ ಎಲ್ಲ ಸೆಂಟ್ರಲ್ ನುಗ್ಗಿ ಏನೋ ಒಂದು ಮಾಡಿ ದರ್ಶನ ಮಾಡ್ಕೊಂಡು ಮಂಜಣ್ಣ ಅವ್ರು ಬಂದು 1,000 ರೂಪಾಯಿ ಕೊಟ್ಟು ದರ್ಶನ ಮಾಡ್ಕೊಂಡ್ರು. ಇವಾಗ ಬೇರೆ ಇಲ್ಲಿ ಮನೆ ಕಟ್ತವ್ರೆ. ದೇವ್ರ ಹತ್ರ ಬಂದು ಮನೆ ಕಟ್ಕೊಂಡ್ಬಿಡೋಣ ಅಂತ. 3 ಫ್ಲೋರ್ ಯಾವ್ದಣ್ಣ ನೀವು ಕಟ್ಟಿರೋದು? ಯಾವುದು? ಗ್ರೌಂಡ್ ಪ್ಲಸ್ 3 ನೋಡ್ರಿ ಎಷ್ಟು ನೀಟಾಗಿ ಕಟ್ಟವ್ರೆ. ಈ 4 ಫ್ಲೋರ್ ಅಣ್ಣ, 1 2 3 ಇದು ನೋಡ್ರಿ ಎಲ್ಲ ಹೆಂಗ್ ಕಟ್ಟವ್ರೆ ಮನೇನ. 4 ಕಟ್ಟಿದ್ರ ನೀವು? ನೀವು 2 ಕಟ್ಬಿಡಿರ, ಇಲ್ಲೊಂದು ನೋಡ್ರಿ 2 ಕಟ್ಟವ್ರೆ. 2 ಬಿಲ್ಡಿಂಗ್ ಕಟ್ಬಿಡ. ನಂದು ಕೂಡ ಇಲ್ಲಿ ಮನ್ಸಂಗೆ ಆಸೆ ಇರ್ಬೇಕು. 2 ಬಿಲ್ಡಿಂಗ್ ಕಟ್ಬೇಕು ಅನ್ನೋ ಅಷ್ಟು ಆಸೆ ಇರಬಾರ್ದು. ಇಲ್ಲೈತೆ ಕೇಳೋರ್ನ. ಯಾರ್ದ? ಅದೆಲ್ಲ ಇದು ಡೂಪ್ಲೆಕ್ಸ್ ಅದು. ನಾವಿನ್ನೂ ಕಟ್ಟಿಲ್ಲ. ಡೂಪ್ಲೆಕ್ಸ್ ಅದು ನಮ್ದು. ಯಾಕೆ ನೀನ್ ಕಟ್ಟಿಲ್ಲ? ಇನ್ನು ಏಜ್ ಬರುತ್ತೆ ಅವಾಗ ಕಟ್ತೀವಿ. ಏಜ್ ಬಂದಾಗ ಕಟ್ತಾರಂತೆ. ನೀನ್ ಕಟ್ತಾ? ಈಗ ಅವ್ರ ಅಪ್ ಕಟ್ತಾನೆ. ಹೋಗೋಣ ಕೊಟ್ಟಿಯೂರು. ನಾವು ಅನ್ಕೊಂಡಂಗೆಲ್ಲ ಏನಿಲ್ಲ ಗಾಯ್ಸ್. ಏನು ಗೊತ್ತಾ, ನಾವು ದರ್ಶನ ಮಾಡಬೇಕು ಅಂತ ಅಂದರೆ ಹೆಂಗೆ ಬೇಕಾದ್ರೂ ದರ್ಶನ ಮಾಡ್ಬೋದು. ನಾವುಗಳೇನೆ ನುಗ್ಗಿ ಯಾರೇ ನುಗ್ಗಿದ್ರು, ಯಾವ ದೇವಸ್ಥಾನದಲ್ಲಿ ನುಗ್ಗಿದ್ರು ಬೈತಾರೆ. ಅಲ್ಲಿ ನೋಡ್ಕೊಳ್ಳೋರು. ಏನಣ್ಣ ಕರೆಕ್ಟ್ ತಾನೆ? ನೀವು ಫ್ರೀ ಮಾಡ್ತಾರೆ, ನಂಗೆ 1,000 ರೂಪಾಯಿ. ನಾನಂತೂ ಆದ್ರೂ ನಮ್ದೇ ದರ್ಶನ ಅಂದ್ರೆ ನಮ್ದೇ. ನಿಮ್ದೆ ಸೂಪರ್ ಆಗಿ ಮಾಡಿದ್ವಿ. ನಿಮ್ದೆ ನಮ್ದೇ. ಹೇಳು, ಅವರಿವರ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ಆರಾಮಾಗಿ ಬನ್ನಿ, ದರ್ಶನ ಮಾಡಿ. ಅಲ್ಲ, ನಾವು ಇರ್ರಿ ಅಂದ. ಇಲ್ಲ ನಾನು ಬರ್ತೀನಿ ಅನ್ಬಿಟ್ಟು 1,000 ರೂಪಾಯಿ ಕೊಟ್ಟು ದರ್ಶನ ಮಾಡ್ಕೊಂಡ್ಬಿಟ್ರು. ನಾವೇನ್ ಗೊತ್ತಾ ಮಾಡ್ದೋ, ಹೋದೋ ಲಾಸ್ಟ್ ಬೋಗಿಲ್ ನುಗ್ಗೇ ಬಿಟ್ಟು ಝೀ ಅಂತ ಅಂದ್ಬಿಟ್ಟು ಅಂತ. ಆದ್ರೂ ಭಯಂಕರ ಕ್ರೌಡ್ ಇದ್ದಾರೆ ಗಾಯ್ಸ್. ಇದು ಏನಂತ ಅಂತಾರೆ, ಈ ದೇವಸ್ಥಾನ ನೋಡ್ರಿ. ಈ ದೇವಸ್ಥಾನ ನೋಡ್ರಿ ಯಾವ ತರ ಫೀಲ್ ಆಗುತ್ತೆ. ಇದನ್ನ ನೋಡಿದ್ರೆ ಸುತ್ತಲೂ ಕಾಡು. ಶಿವ ಹುಟ್ಟಿರೋ ಜಾಗ ಅಂತಾನೆ ಹೇಳ್ಬೋದು. ಹುಟ್ಟಿರೋ ಜಾಗ ಅಂತ ಪಾರ್ವತಿ ದೇವಿ ಸ್ಪರ್ಶವಾದಂತ ಸ್ಥಳ ಇದು. ಜೋರಾಗಿ ಹೇಳ್ರಿ ಸ್ವಲ್ಪ. ಪಾರ್ವತಿ ದೇವಿ ಅಗ್ನಿ ಸ್ಪರ್ಶವಾದಂತ ಸ್ಥಳ. ನೋಡಿ ಅವರೆಲ್ಲ ತಿಳ್ಕೊಂಡ್ ಬಂದಿದ್ದಾರೆ, ನೀವು ತಿಳಿದೇ ಬಂದವ್ರೆ. ನೀವ್ 2 ಸತಿ ಬಂದ್ರ ನಿಮ್ಗೆ ಏನ್ ಅನ್ಸ್ತು ಹೇಳ್ರಿ? ಶಿವ ಬೇಜಾರಾದಾಗ ಪಾರ್ವತಿ ಹತ್ರ ತನ್ನ ಕಷ್ಟನ ಹೇಳ್ಕೊಳಕ್ ಬಂದಿರೋದು ಅಂತ ಅನ್ಸ್ತು. ಹಿಂಗೆ ಆದ್ರೂ ಭಯಂಕರ ಜನ. ಬನ್ನಿ ಹೋಗೋಣ. ನೆಕ್ಸ್ಟು ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ಬೋದು. ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಯಾವುದೋ ಒಂದು ಮೂವಿಲಿ ನೋಡಿದ್ದೆ ನಾನು, ಈ ಥರ ಎಲ್ಲ ನಡ್ಕೊಂಡು ಹೋಗೋದು, ಅದೇ ಥರ ನಡ್ಕೊಂಡು ಹೋಗ್ತಾರೆಲ್ಲ. ಮಂಜಣ್ಣಂಗೆ ನೀರಂದ್ರೆ ತುಂಬಾ ಇಷ್ಟ ಅಂತೆ.
ಅದಕ್ಕೆ ಅವ್ರು ನೀರು ಬಿಟ್ಟು ಬರಲ್ವಂತೆ, ನೀರಲ್ಲೇ ಇರ್ತಾರಂತೆ. ಬೆಳಿಗ್ಗೆ ಸ್ನಾನ ಮಾಡೋಗ್ಲೂ ಅಷ್ಟೇ ನೀರು ಬಿಟ್ಟು ಬರ್ತಾನೆ ಇಲ್ಲ ಮಂಜಣ್ಣ. ಏನು ಮುಳುಗ್ತಾವ್ರೆ ಏನಣ್ಣ? ಅಲ್ಲ ಮಂಜ ಅಲ್ಲೇ ಕೋಲ್ಡ್ ಇಲ್ಲಲ್ಲ ಮಂಜ? ಏನೋ ಇಲ್ಲ, ಇವಾಗ ಕೋಲ್ಡ್ ಅನಿಸ್ತಾ ಇಲ್ಲ. ಯಾಕಂತ ಅಂದ್ರೆ ಬೆಳಿಗ್ಗೆ ಕೋಲ್ಡ್ ಇತ್ತು, ಇವಾಗಲೂ ಕೋಲ್ಡ್ ಇದೆ. ಏನು ಕೋಲ್ಡ್ ಅನಿಸ್ತಾ ಇಲ್ಲ ಅಂದ್ರೆ ವೆದರ್ ಚೇಂಜ್ ಆಗಿದೆ ಸ್ವಲ್ಪ. ಅಲ್ಲಿ ಮಾಡ್ಬೇಕಾದ್ರೆ ಇನ್ನೂ ಕೋಲ್ಡ್ ಬೆಳಗ್ಗೆ ಇನ್ನೊಂದ್ಸಲ ನೋಡ್ಕೋತೀಯಾ? ಫುಲ್ಲು ಕಾಲೆಲ್ಲ ಸುಸ್ತೈತೆ ಅನ್ಕೊಳ್ರಿ. ಇವಾಗ ಹೋಗಿ ಟಿಟಿಲಿ ಕಾಲು ನೀಡ್ಕೊಂಡು ಮಲ್ಕೊಂಡ್ರೆ ಹೆಂಗೋ ಕಡಿಮೆ ಜನ ಹೋಗಿರೋದಕ್ಕೆ ಬೆಟರ್ ಅಂತ ಅನಿಸ್ತಿದೆ. ಬೆಟರ್ ಫೀಲ್ ಆಗುತ್ತೆ, ಬೆಟರ್ ಫೀಲ್. ನೋಡಿ ಕಲ್ಲೆಲ್ಲ ಗಾಯ್ಸ್. ಇವಾಗ ಇಲ್ಲಿ ಕಡಲೆ ಬೀಜ ಮಾರ್ತಾ ಇದ್ದಾರೆ. ಅವ್ರಿಗೆ ಏನೋ ಒಂದು ಗಾದೆ ಬರ್ದಿದ್ದಾರೆ. ಏನ್ ಹೇಳಿ? ಇಲ್ಲಿ ನಮ್ಗೆ ಹೊಟ್ಟೆ ಉರಿತಾ ಇದೆ, ಜೋರಾಗಿ ಹೇಳ್ಬೇಕು. ಊಟ ಇಲ್ದೇನೆ ಇಲ್ಲಿ ಕಡ್ಲೆ ಉರಿತಾವ್ರಿ ಇಲ್ಲಿ ನೋಡಪ್ಪ. ಕೇಳಿಸಿಲ್ಲ ಅಂದ್ರೆ ನಾನೇ ಒಂದ್ಸಲ ಹೇಳ. ನಮ್ಗೆ ಊಟ ಇಲ್ದೇನೆ ಹೊಟ್ಟೆ ಉರಿತಿದೆ, ಅವ್ನು ನೋಡ್ರೆ ಕಡಲೆ ಉರಿತವನೆ ಅಂತ ಹೇಳ್ತವ್ರೆ. ನೋಡಿ ಅಲ್ಲೆಲ್ಲ ಚೆನ್ನಾಗಿರೋ ನೀರಲ್ಲಿ ನಡ್ಕೊಂಡ್ಬಂದು ಇಲ್ಲಿ ನೋಡ್ರಿ ಫುಲ್ಲು ಕೆಸರು ಮಾಡಿಕವ್ರೆ. ಹೆಸರು ಮೊಸರು ಲಕ್ಷಕ್ಕೆ ನೋಡ್ರೆ ಪೂರ್ತಿ ಪಳ ಅಂತ ಹೊಳಿತವನೆ. ಮೋಟ್ರ್ ನೋಡಿದ್ರೆ ಗನ್ನು ಹೋಯ್ತವ್ರೆ. ನೀವು ಬ್ಯಾಂಗ್ಳೂರಾ? ಹೌದು. ಮೋಟ್ರ್ ನೋಡಿದ್ರೆ ಗನ್ ಹೋದಂಗೆ ಹೋಯ್ತವನೆ. ಏನು ಕಾಣ್ದೇ ಇರೋ ಮೋಟ್ರು ನೋಡ್ಬರು. ಅವರು ಯಾವ್ದೋ ಏನದು ಪೋಸ್ಟ್ ಮಾಡ್ಬೇಕಂತೆ. ಮಾಡ್ತೀನಿ ಬ್ರೋ. ಯಾವ್ದು ಇದೈತಲ್ಲ ಬ್ಯಾಗು ಅಲ್ಲ, ಒಂದ್ ಸಾಂಗ್ ಐತಲ್ಲ, ಬ್ಯಾಗು ಇಡಿ ಮನೆಗ್ ನಡಿ ಅಂತ ಅನ್ಬಿಟ್ಟು ಅಂತ ಹಂಗ ಹೋಯ್ತವ್ರೆ. ಅಯ್ಯೋ ಜಗ್ಗೇಶ್ ಜೊತೆ ಒಬ್ಬ ಇರ್ತಾರಲ್ಲ, ಯಾರು ಹೇಳ್ರಿ? ಈ ಕುಳ್ಳಕ್ಕೆ ಅದೇ ಯಾರು? ಆ ಮೋಟ್ರಲ್ಲಿ ಹೋಯ್ತವನಲ್ಲಿ. ಅವರೇ ಜಗ್ಗೇಶ್ ಜೊತೆ ಇರೋದೇ ಅವರೇ ಇರೋದು. ಆದರೂ ಕೊಟ್ಟಿವರು ಇಷ್ಟೆಲ್ಲ ಫೇಮಸ್ ಆಗೋಕ್ಕೆ ಕಾರಣನೇ ನಮ್ಮ ಬಾಸು. ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಬಾಸ್ ಬಂದಾದ್ಮೇಲೆ ಲಕ್ಷ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗಿರೋ ಕ್ರೇಜೇ ಇದು. ಅವ್ರಿಕ್ಕಿದ ಜಾಗದಲ್ಲೆಲ್ಲ ಜನ ಇರ್ತಾರೆ ಅನ್ನೋಕ್ಕೆ ಇದೇ ಸಾಕ್ಷಿ. ಹೇಳ್ತಾನೆ ಜೈ ಡಿ ಬಾಸ್. ಎಲ್ಲೇ ಹೋದ್ರೂ ನಮ್ಮ ಬಾಸ್ ಅವರ ಅಭಿಮಾನಿಗಳು ಎಲ್ಲ ಕಡೆ ಇರ್ತೀವಿ. ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತೀವಿ. ಗಾಯ್ಸ್ ಇವಾಗ ಇಲ್ಲಿ ಕೊಟ್ಟಿಯೂರಲ್ಲಿ ಲಾಟ್ರಿ ಮಾಡ್ತಾ ಇದ್ರು. ಕಣ್ಣೂರಲ್ಲಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಇವ್ರು ತಗೊಂಡಿದ್ದಾರೆ ಹೋಗಿ ಅಲ್ಲಿ ಲಾಟ್ರಿನ. 10 ಕೋಟಿದೊಂದು ಎಷ್ಟೆಷ್ಟು ಕೋಟಿ ತಗೊಂಡಿದ್ದೀರಾ? 10 ಕೋಟಿದು ಒಂದು, 1 ಕೋಟಿದು ಒಂದು, ಇನ್ನೊಂದು ಕೋಟಿದು ಒಂದು. ನೀವೆಲ್ಲ ಪಕ್ಕ ಮನ್ಸ ಅನ್ಕೋತಾ ಇರ್ತೀರ ತಾನೆ, ಕೋಟಿ ಬರಲ್ಲ ಬೋಟಿ ಬರುತ್ತೆ ನಿಮ್ ಕೈಗೆ ಅಂತ. ಮಂಜಣ್ಣ ಎಷ್ಟು 100 ಕೋಟಿನಾ? 10 ಕೋಟಿ 5 ಕೋಟಿ ನಿಮ್ಗೆ ದಾನ ಮಾಡ್ತೀನಿ. ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅವ್ರಿಗೆ 5 ಕೋಟಿ ದಾನ ಮಾಡ್ತೀನಿ. 5 ಕೋಟಿ ಮಾತ್ರ ನಾನು ಇಟ್ಕೊತೀನಿ. ಗೈಸ್ ಅವ್ರು ಹೇಳಿದ್ದು ಸಂತು ಫಾಕ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ. ಎಲ್ಲಾರು ನನ್ನ ಅಕೌಂಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಸಂತು ಫಾಕ್ಸ್ ಅಂತ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಅವರು 5 ಕೋಟಿ ದಾನ ಮಾಡ್ತಾ ಇದ್ದಾರೆ. ಇವ್ರು 10 ಕೋಟಿ ಇಟ್ಕೊಂಡಿದ್ದಾರೆ. ಇವರು ಇವ್ರಾ? ಶುಕ್ರ ದಸೆಲ್ ತಗೊಂಡವ್ರೆ. ಹೌದಾ? ದಸೆಲ್ ತಗೊಂಡವ್ರೆ. 5 ಕೋಟಿ 10 ಕೋಟಿ ಗೆಲ್ತಾರೋ ಮಂಜಣ್ಣಂಗೆ. ಅದ್ರಲ್ಲಿ 5 ಕೋಟಿ ಇದು ದಾನ ಮಾಡ್ತಾರೋ ಮಂಜಣ್ಣಂಗೆ. ಅದ್ರಲ್ಲೇ 5 ಕೋಟಿ ಅವ್ರ ಫ್ಯಾನ್ಸ್ಗೆ ದಾನ ಮಾಡ್ತಾರ ಮಂಜಣ್ಣಂಗೆ. ಅವ್ರ ಫ್ಯಾನ್ಸ್ ಕಲ್ಲಕೊಂಡು ನಿಮ್ ಫ್ಯಾನ್ಸ್ಗೆ. ಅವ್ರ ಫ್ಯಾನ್ಸ್ಗೆ ಯೂಟ್ಯೂಬ್ ಅವ್ರಿಗೆ ಯಾರು ಕೊಡಲ್ಲ. ಅಲ್ಲ ಮಂಜಣ್ಣನ್ ಯಾರು ಫಾಲೋ ಮಾಡ್ತಾರ ಅವ್ರು ಕೊಡಲ್ವಂತೆ. ನನ್ನ ಯಾರು ಫಾಲೋ ಮಾಡ್ತಾರ ಅವ್ರು ಕೊಡೋದಂತೆ. ಇವ್ನು ನೋಡಿ ಇವ್ನು ಹೆಂಗಲ್ಲ ಹೆಂಗ್ ಕೂತಾರೆ ಇಲ್ಲಿ ಬಾಡಿಗಾರ್ಡ್ ಲಾಟ್ರಿ ಹೊಡೋದು 10 ಕೋಟಿ. ಬಾಡಿಗಾರ್ಡ್ ಎಷ್ಟು ಸಂಬಳ ಬಾಡಿಗಾರ್ಡ್ಗೆ? 21,000. ಅರವಿಂದಲ್ಲಿ 20 ಕೊಡ್ತಾರೆ, 1,000 ಜಾಸ್ತಿ ಕೊಡ್ತಾರೆ. ಜಾಸ್ತಿ ಕೊಡ್ತಾರೆ ನನಗೆ ಅರವಿಂದಲ್ಲಿ. ವಿಜಯ್ ರಾಯೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾರೆ ಇವತ್ತು. 10 ಕೋಟಿ ಹೊಡಿಲಿ ಅಂತ. ಇವಾಗ ಎಲ್ಲಿ ಹೋಗ್ತಾರೆ ನಾವು? ಈಗ
ಮುತ್ತಪ್ಪ ಟೆಂಪಲ್ ಅಂತೆ. ಬೋಟಿಂಗ್ ತೋರಿಸ್ತೀನಿ. ಅದೋಗಿ ಬೋಟಿಂಗ್ ತೋರಿಸ್ತೀವಿ, ಬೋಟಿಂಗ್ ಅಲ್ಲಿ ಆಟ ಆಡ್ತೀವಿ. ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಿಲ್ಲ ಗೈಸ್, ನೈಟ್ ನಿದ್ದೆ ಇರಲಿಲ್ಲ. ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿರಲಿಲ್ಲ, ನೈಟ್ ನಿದ್ದೆ ಇರಲಿಲ್ಲ, ಇದ್ದೇ ಮಲಗಿದೆ. ನಾವೆಲ್ಲ ಹೋಗಿದ್ದು, ಇವರೆಲ್ಲ ಹೋಗಿದ್ರು, ನನ್ನ ದರ್ಶನ ಮಾಡಿದ್ವು. ಸೂಪರ್ ಆಗಿ ದರ್ಶನ ಆಯ್ತು, ಆಯ್ತಂತೆ. ಕಣ್ ತುಂಬಾ ಆಯ್ತು, ತುಂಬಾ ಆಯ್ತಂತೆ. ಟೈಮ್ ಇತ್ತು ಆದ್ರೂ ಕಣ್ ತುಂಬಾ ಮಾಡ್ದೋ. ನಾವು ಹೆಂಗಿದ್ರು ಹೋಗಿ ಬಂದಿದ್ವಲ್ಲ, ಹಂಗಾಗಿ ತಿರ್ಗಾ ಹೋಗಿಲ್ಲ. ಈ ಸಲ ಬೋಟಿಂಗ್ ತೋರಿಸ್ತೀನಿ ಹೋಗಿ. ಅಲ್ಲಿಂದ ಆದ್ಮೇಲೆ ಅದು ಮಾಯಾಗ ಹೋಗಿ ಎಲ್ಲ ಮಾಯ ಆಗ್ತೀವಿ. ಒಬ್ಬೊಬ್ರು ಮಾಯ ಆಯ್ತೀವಿ, ಎಲ್ಲ ಮಾಯ ಆಗ್ತಾರೆ ಒಬ್ಬೊಬ್ರು. ಇವರು 3ನೇ ರೌಂಡ್ಗೆ ಮಾಯ ಆಯ್ತಾರೆ. ಎಲ್ಲರೂ ಗೊತ್ತಾಗಲ್ಲ. ಎಡಿಟ್ ಮಾಡಿ ಆಗ್ತಾನೆ ಇಲ್ಲೋ ಗೊತ್ತಿಲ್ಲ. ಇಲ್ಲ ಆಗ್ತೀನಿ, ಎಡಿಟರ್ಗೆ ಕೊಟ್ಬಿಡ್ತೀನಿ, ಪರವಾಗಿಲ್ಲ, ಒಂದೊಂದು ವಿಡಿಯೋ ಎಡಿಟ್ ಮಾಡ್ಕೊಡು ಅಂತ. ಬೆಂಕಿ ಮಂಜಣ್ಣಂಗೆ ಬೀಚಲ್ಲಿ ಬೋಟಲ್ಲಿ ನಿಲ್ಸ್ಬಿಟ್ಟಾಗ ಅನ್ಬೇಕು. ನಿಲ್ಸ್ಬಿಟ್ಟು ಇಲ್ಲ ತಳ್ಳಿಬಿಟ್ಟು ಬೆಂಕಿ ಮಂಜ. ಇಲ್ಲಿ ಇದು ಮಾಯಾ ಬೀಚಲ್ಲಿ ಮಾಯಾ ಮಂಜಣ್ಣಂಗೆ. ಆಗೈತಲ್ಲ ಬೋಟಿಂಗ್ ಮಾಡಿದ್ರೆ ಬೋಟಿಂಗ್ ಹೋಗೋದು ಬೇಡ. ಎಷ್ಟು ರೌಂಡ್ಗೆ ಮಾಯ ಆಗೋಯ್ತೀರಾ ನೀವು? ಮಾಯಾದಲ್ಲಿ ಎಷ್ಟು ರೌಂಡ್ಗೆ ಮಾಯ ಆಗೋಯ್ತೀರಾ? ಅರ್ಥ ಆಗಿಲ್ಲ. ಎಷ್ಟು ರೌಂಡ್ಗೆ ಮಾಯ ಆಗೋಯ್ತೀರಾ ಅಂದೆ. ಹಾ, 6 ರೌಂಡು, 3 ರೌಂಡ್ಗೆ ಮಾಯನಾ ನೀವು? ನಾವು ಕುತ್ಕೊಂಡ್ರೆ ದೇವ್ರು, ಇಲ್ಲ ಅಂದ್ರೆ ತೇರು. ಇವ್ರ ಬಗ್ಗೆ ಪಕ್ಕ ನೆನೆ ತಿಳ್ಕೊಂಡು ಇನಿ 3 ರೌಂಡ್ ಮಾಯ. ಇವರು 0 ರೌಂಡು ಆಗಲ್ಲ, ಇವ್ರ ಕೆಪಾಸಿಟಿ ಇಲ್ಲ ಇವ್ರ ಕೈಲಿ. ಹೊಡಿತಾರೆ ಅವ್ರ ಮಾವ ಇರೋದು ಮರ್ಯಾದೆ ಕೊಡ್ತಾರೆ ಅಷ್ಟೇ. ಹೌದಾ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಬೆಂಕಿ ಮಂಜಣ್ಣಂಗೆ. ವಿಜಯ್ ಅವರೇ, ಒಂದೆರಡು ಮಾತಾಡ್ಬೇಕು, ಮೇಲೆತ್ತಿ ಮಾತಾಡಿ. ಮಾತಾಡಿ. ಇವ್ನು ಮಾತಾಡ್ಸೋನು ಬೋಟಿ ತಗೊಂಡು ನೀವು ಹೇಳ್ರಿ. ಕೋಟಿ ತಗೊಂಡಿರೋ? 2 ಕೋಟಿ. ಅಲ್ಲ, 2 ಕೋಟಿ ತಗೊಂಡಿರಾ? ಏನಿನ್ ದಾನ ಮಾಡ್ತಾ ಇರಾ? ತಗೊಂಡಿದ್ದೀನಿ, ಹೋಗಿದ ತಕ್ಷಣ ಹೊರದಾಗ ಶಾಂತಿ ಮಾಡಿಸ್ತೀನಿ ಅನ್ನೋ. ಇಲ್ಲ, ಹಿಂಗೆ ಹೇಳ್ಬಿಡ್ರಿ. ಇವಾಗೆಲ್ಲ ಕೋಟಿ ಬಂತು ಅಂತ ಅಂದ್ರೆ ನನ್ನ ಬಾಡಿನ ಏನೇನಾಗೈತಿ ತಿರ್ಗಾ ಅಂತಾರೆ, ರೀಕಂಪೋಸಿಷನ್ ಮಾಡಿಸ್ಕೊತೀನಿ ಅಂತ. ಸೊ ಫ್ಯಾನ್, ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ತಿರ್ಗಾ ನಾಳೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಈ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ ಮೇಲೆ ಇರ್ಲಿ. ಲವ್ ಯು, ಬಾಯ್.